1947. The first Catholic church in Bangalore was St. Mary's Basilica. In 17th century, the French missionaries carried the Christian faith and built the church. But again, in 1818, the faith started increasing. Thus, the church was constructed into a larger church. From this root, the faith came into being. Thus, on 15 September 1947, the church was created by Maharaja of Mysore. Today, the church has grown into a beautiful tree of faith where all the faithfuls are happy to serve and proclaim the love, joy, and peace of Christ. As you can see in this picture, we have Christ as the Savior, as the faithful, and the roots are assembled as the faith. And then the churches are spread toward all the dioceses where we are faithful to Christ most. Hearty welcome to the state of Karnataka and to the Christ the King parish. We the Catechism students would like to highlight brief history of our faith. Christ the King parish was established in 1947 for the faithful to carry out their faith. As we all know, in 2022, we built a new church since the popularity increased in numbers. To proclaim our Christian faith, God has blessed with different types of mission. Today, we are involved in pastoral, medical and education fields. Besides, parish has broadened its horizon and is involved in taking care of the poor, needy and the marginalized through the parish Vincent de Paul Committee, providing education through our school, implanting the seed of faith through our catechism classes. The least you have done to your brothers and sisters, you have done to me. ಒಂದು ವಾರದ ನಂತರ ಶಿಷ್ಯರು ಮತ್ತೆ ಮನೆಯೊಳಗೆ ಸೇರಿದ್ದರು. ಈ ಬಾರಿ ತೋಮನು ಅವರ ಜೊತೆ ಇದ್ದರು. ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದರೂ ಯೇಸು ಬಂದು ಅವರ ಮಧ್ಯದಲ್ಲಿ ಇದ್ದರು. ನಂತರ ಯೇಸು ತೋಮನ ಕಡೆ ತಿರುಗಿ ಮಾತನಾಡಿದರು. ನಿಮಗೆ ಶಾಂತಿ ಇರಲಿ. ತೋಮ, ನಿನ್ನ ಬೆರಳನ್ನು ಇಲ್ಲಿ ಇಟ್ಟು ನನ್ನ ಕೈಗಳನ್ನು ನೋಡು. ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕದಲ್ಲಿ ಇಡು. ಸಂಶಯ ಪಡುವುದನ್ನು ನಿಲ್ಲಿಸಿ ನಂಬು. ನನ್ನ ಕರ್ತರೇ, ನನ್ನ ದೇವರೇ. ತೋಮ, ನೀನು ನನ್ನನ್ನು ಕಂಡದ್ದರಿಂದ ನಂಬಿದ್ದೀಯ. ನನ್ನನ್ನು ಕಾಣದೇ ನಂಬುವವರು ಧನ್ಯರು. ಎಲ್ಲರಿಗೂ ನಮಸ್ಕಾರಗಳು. ಸಂತ ತೋಮಯ್ಯವರು ಕೇರಳಗೆ ಬಂದಾಗ ಒಂದು ಅದ್ಭುತವನ್ನು ಮಾಡಿದರು. ಅದು ಏನೆಂದರೆ, ನಂಬೋದ್ರಿಗಳು ನೀರಿನಲ್ಲಿ ಪೂಜೆ ಮಾಡುತ್ತಿರುವಾಗ ಸಂತ ತೋಮಯ್ಯವರು ಬಂದು ಒಂದು ಪ್ರಶ್ನೆ ಹಾಕಿದರು. ಅದು ಏನೆಂದರೆ, ಈ ನೀರನ್ನು ಮೇಲೆ ಎಸೆದರೆ ಅದು ಮೇಲೆ ನಿಲ್ಲುತ್ತಾ ಎಂಬುದಾಗಿತ್ತು. ಅವರು ಇದು ಸಾಧ್ಯವೇ ಇಲ್ಲ ಎಂದರು. ಆದರೆ ಸಂತ ತೋಮಯ್ಯವರು ದೇವರ ನಾಮದಲ್ಲಿ ಅದನ್ನು ನಡೆಸಿ ತೋರಿಸಿದರು. ಧನ್ಯವಾದಗಳು. ಈ ಅದ್ಭುತವನ್ನು ಕಂಡ ನಂಬೋದ್ರಿಯ ಸಂಘ ಕ್ರಿಸ್ತನ ಅಡೆಗೆ ತಿರುಗಲು ಬಂದಾಗ ಸಂತ ಥೋಮಸರು ಅವರಿಗೆ ಸ್ನಾನ ದೀಕ್ಷೆಯನ್ನು ನೀಡಿದರು. ಸೆಂಟ್ ಥಾಮಸ್ ಅವರು ಕೇರಳದಲ್ಲಿ 7 ದೇವಾಲಯಗಳನ್ನು ಕಟ್ಟಿದ್ದರು. ನೀವು ಆ ದೇವಾಲಯಗಳನ್ನು ನಿಮ್ಮ ಹಿಂದ್ಗಡೆ ವೀಕ್ಷಿಸಬಹುದು. ಧನ್ಯವಾದಗಳು.
ನಂಬಿಕೆ ಇಟ್ಟರು. ಎಲ್ಲರೂ ಸೇರಿ ಯೇಸು ಕ್ರಿಸ್ತನಿಗೆ ಸ್ತೋತ್ರ ಆಮೇನ್. ಸೆಂಟ್ ಥಾಮಸ್ ಅವರ ಅದ್ಭುತ ಭಾವಿಯ ಕಥೆ. ಸೆಂಟ್ ಥಾಮಸ್ ತಮಿಳುನಾಡಿನ ಲಿಟಲ್ ಮೌಂಟ್ನ ಒಂದು ಗುಹೆಯಲ್ಲಿ ವಾಸಿಸಿ ಪ್ರಾರ್ಥನೆ ಮಾಡುತ್ತಿದ್ದರು. ಒಂದು ದಿನ ಅಲ್ಲಿನ ಜನರಿಗೆ ಕುಡಿಯಲು ನೀರೇ ಇರಲಿಲ್ಲ. ಎಲ್ಲರೂ ಬಹಳ ಇದ್ದರು. ಥಾಮಸ್ ಅವರೇ, ನೀರಿಲ್ಲ, ದಯವಿಟ್ಟು ನಮಗೆ ಸಹಾಯ ಮಾಡಿ. ಸೆಂಟ್ ಥಾಮಸ್, ಭಯಪಡಬೇಡಿ, ನಾವು ಕರ್ತನಾದ ಯೇಸು ಕ್ರಿಸ್ತನಿಗೆ ಪ್ರಾರ್ಥಿಸೋಣ. ಸೆಂಟ್ ಥಾಮಸ್ ಮಂಡಿಯೂರಿ ಪ್ರಾರ್ಥಿಸುತ್ತಾರೆ. ಪ್ರಾರ್ಥನೆ ಮಾಡಿದ ನಂತರ ಸೆಂಟ್ ಥಾಮಸ್ ಬಂಡೆಯನ್ನು ಸ್ಪರ್ಶಿಸಿದರು. ಕ್ರೈಸ್ತ ಸಂಪ್ರದಾಯದ ಪ್ರಕಾರ ತಕ್ಷಣವೇ ಆ ಬಂಡೆಯಿಂದ ಶುದ್ಧವಾದ ನೀರು ಹರಿಯತೊಡಗಿತು. ದೇವರಿಗೆ ಸ್ತೋತ್ರ, ನಮಗೆ ನೀರು ಸಿಕ್ಕಿತು. ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಾನೆ. ಈ ಅದ್ಭುತವನ್ನು ಕಂಡ ಜನರು ಪಟ್ಟರು. ಅನೇಕ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರು. ಇಂದಿಗೂ ಯಾತ್ರಿಕರು ಲಿಟಲ್ ಮೌಂಟ್ಗೆ ಭೇಟಿ ನೀಡಿ ಈ ಅದ್ಭುತ ಬಾವಿಯನ್ನು ನೋಡುತ್ತಾರೆ. ಈ ಅದ್ಭುತವು ದೇವರನ್ನು ನಂಬುವವರನ್ನು ಆತನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದನ್ನು ನಮಗೆ ನೆನಪಿಸುತ್ತದೆ.